ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳಿಗೆ ಈ ರೀತಿ ಹೇಗೆ ಹೇರ್ ಸ್ಟೈಲ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್, ತುಂಬ ಕ್ಯೂಟಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೆಡಿಷ್ನಲ್ ವೇರ್ಗೆ ಅಥವಾ ಫೆಸ್ಟಿವಲ್ಗೆಲ್ಲ ಮಕ್ಕಳಿಗೆ ಹಾಕೋದಕ್ಕೆ ತುಂಬ ಈಸಿಯಾಗಿ ಅವರು ಈಸಿಯಾಗಿ ಕ್ಯಾರಿ ಮಾಡೋವಷ್ಟು ಸುಲಭವಾಗಿದೆ. ಶಾರ್ಟ್ ಹೇರ್ ಇರೋರಿಗೆ ಕೂಡ ಇದು ಮಾಡ್ಬೋದು. ತುಂಬ ಚಿಕ್ಕ ಹೇರ್ ಇದೆ ಅಂತ ಅಂದರೆ ನೋಡಿ, ನನ್ನ ಮಗಳಿಗೆ ಇಷ್ಟೇ ಲೆಂತಲ್ಲಿ ಕೂದಲಿರೋದು, ಅದಕ್ಕೆ ನಾನು ಹೇರ್ ಸ್ಟೈಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಶಾರ್ಟ್ ಹೇರ್ ಇದ್ದರೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಕಷ್ಟ ಅಂತ, ನೀವು ಇದೇ ರೀತಿ ನೀವು ದೊಡ್ಡವ್ರಿಗೆ ಕೂಡ ಟ್ರೈ ಮಾಡ್ಬೋದು. ನಾನು ಬ್ಯಾಕ್ ಹೇರ್ ಸ್ಟೈಲ್ ಮಾಡೋದ್ರಿಂದ ಫ್ರಂಟಲ್ಲಿ ಕೂಡ ಸ್ವಲ್ಪ ಹಾಗೆ ಪ್ಲೇನಾಗಿ ಹಾಕೋದು ಬೇಡ, ಏನಾದರೂ ಡಿಸೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾರ್ಟಿಷನ್ನ ಫ್ರಂಟಲ್ಲಿ ಹಾಗೆ ಬಿಟ್ಕೊತೀನಿ. ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಫುಲ್ಲು ನೀವು ಬ್ಯಾಕ್ ಮಾಡ್ತೀನಿ ಅಂದರೆ ಆ ರೀತಿಯೂ ಮಾಡ್ಬೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಮಲ್ಲಿಗೆ ಹೂವಿನಿಂದ ಹೇಗೆ ದುಂಡನ್ನು ಸುತ್ತೋದು, ಹೂವಿನ ದುಂಡನ್ನು ಸುತ್ತೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅದೇ ವಿಡಿಯೋದಲ್ಲಿ ಅದೇ ಹೂವನ್ನು ಹೇಗೆ ನಾವು ಮುಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಹೇರ್ ಸ್ಟೈಲ್ ಜೊತೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಲಂಗ ಬ್ಲೌಸ್ಗೆ ಅಥವಾ ಮದುವೆಗಳಿಗೆ, ಫಂಕ್ಷನ್ಗಳಲ್ಲಿ ಹೆಣ್ಮಕ್ಳಿರೋರಿಗೆ ರೆಡಿ ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ. ಸೊ ಈ ರೀತಿ ಒಂದು ಹೇರ್ ಸ್ಟೈಲನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಅಂದರೆ ಬೇಗ ಕೂದಲು ಕೆಡಿಸ್ಕೊಳ್ಳೋದಿಲ್ಲ, ತುಂಬ ಫಿಟ್ಟಾಗಿರುತ್ತೆ, ಅವ್ರಿಗೆ ಕೂಡ ಲೈಟ್ ವೆಯ್ಟ್ ಆಗಿರುತ್ತೆ, ಅವ್ರಿಗೆ ಕೂಡ ತುಂಬ ಖುಷಿ ಆಗುತ್ತೆ. ಆದಷ್ಟು ಪೋನಿಟೈಲ್ನ ತುಂಬ ಹೈ ಎಲ್ಲ ಹಾಕೋದು ಬೇಡ, ಕೆಳಗಡೆ ಹಾಕಿ. ತುಂಬ ಹೈ ಪೋನಿಟೈಲ್ ಹಾಕಿದ್ರೆ ಫ್ಲವರ್ಸ್ ಬಂದುಬಿಟ್ಟು ತುಂಬಾ ಮೇಲೆ ಕಾಣಿಸೋ ಥರ ಆಗುತ್ತೆ. ಮೀಡಿಯಮಾಗಿ ಸ್ವಲ್ಪ ಲೋ ಆಗಿ ಪೋನಿಟೈಲನ್ನು ಟೈಟಾಗಿ ಹಾಕ್ಕೊಳ್ಳಿ. ನನ್ನ ಮಗಳದ್ದು ಹೇರ್ ಲೆಂತ್ ಇಷ್ಟೇ ಇರೋದು. ಇದೇ ರೀತಿ ನೀವು ದೊಡ್ಡವ್ರಿಗೆ ಕೂಡ ಹಾಕೋಬೋದು, ಚಿಕ್ಕ ಮಕ್ಳಿಗೆ ಅಷ್ಟೇ ಅಂತಲ್ಲ. ಹಾಗೆ ಸ್ವಲ್ಪ ಮೀಡಿಯಮ್ ಲೆಂತ್ ಇರೋರಿಗೆ ಹೇಗೆ ಬನ್ನಿ ಹೇರ್ ಸ್ಟೈಲ್ ಮಾಡ್ಕೋಬೋದು ಅನ್ನೋ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಲುಕ್ಕಲ್ಲಿ. ನೀವು ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ರೀತಿ ನಿಮಗೆ ಮಾರ್ಕೆಟಲ್ಲಿ ಹೇರ್ ಬನ್ ಸಿಗುತ್ತೆ. ಇದರಲ್ಲಿ ಸೈಜ್ ಕೂಡ ಸಿಗುತ್ತೆ, ಕಲರ್ ಕೂಡ ಸಿಗುತ್ತೆ, ಅವ್ರವ್ರ ಹೇರ್ ಕಲರ್ಸ್ಗೆ ತೊಗೋಬೋದು. ಅಂದರೆ ಬ್ರೌನು ಮತ್ತು ಬ್ಲ್ಯಾಕಲ್ಲಿ ಸಿಗುತ್ತೆ. ಇದು ನನ್ನದೇ ಹೇರ್ ಬನ್, ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ನೀವು ಸಪ್ರೇಟಾಗಿ ತೊಗೋತೀನಿ ಅಂತ ಅಂದರೆ ಸ್ವಲ್ಪ ಇನ್ನೂ ಚಿಕ್ಕ ಸೈಜಲ್ಲಿ ಕೂಡ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಏನು ಮಕ್ಕಳಿಗೆಲ್ಲ ಹೇರ್ಸ್ ಡ್ಯಾಮೇಜ್ ಆಗುತ್ತೆ, ಏನು ಬ್ಯಾಕ್ ಕೊಂಬೆಲ್ಲ ಮಾಡಿ ಆ ರೀತಿ ಏನಿಲ್ಲ. ಅವ್ರ ಕೂದಲು ಹೆಂಗಿರುತ್ತೋ ಹಾಗೇ ಕೂಡ ಹಾಕೋದು. ನನ್ನ ಮಗಳ ಹತ್ರ ಲಂಗ ಬ್ಲೌಸ್ ತುಂಬ ಕಡಿಮೆ ಇರೋದು, ಇದ್ದಿದ್ದು ಒಂದು ಸ್ವಲ್ಪ ಟೈಟ್ ಆಗಿತ್ತು. ಸೊ ಹಾಗಾಗಿ ನಾನು ಇದೇ ಡ್ರೆಸ್ ಮೇಲೆ ತೋರಿಸ್ತಾ ಇದ್ದೀನಿ. ಹಾಗೆ ತುಂಬ ಹೇರ್ ಆಕ್ಸೆಸರೀಸ್ ಎಲ್ಲ ಬೇಕು, ಅಲ್ಲಿ ಇಲ್ಲಿ ಕ್ಲಿಪ್ ಹಾಕೋದು ಆ ರೀತಿ ಏನೂ ಇಲ್ಲ. ತುಂಬ ಸಿಂಪಲ್ಲಾಗಿ ಒಂದು 2-3 ಕ್ಲಿಪ್ಪು ಮತ್ತು ಒಂದು 3 ಯು ಪಿನ್, 2 ರಿಬ್ಬನ್ ಸಾಕಾಗುತ್ತೆ ಅಷ್ಟೇ. ನಿಮ್ಮ ಹತ್ರ ಫ್ರೆಶ್ ಆಗಿರೋ ಫ್ಲವರ್ ಇಲ್ಲ ಅಂತ ಅಂದರೆ ಇಷ್ಟೇ ಹೇರ್ ಬನ್ಗೆ ನೀವು ಯಾವುದಾದ್ರೂ ಸೈಡ್ ಕ್ಲಿಪ್ ಇರ್ಬೋದು, ಡಿಸೈನರ್ದು ಏನಾದರೂ ಕ್ಲಿಪ್ ಇದ್ದರೆ ಆ ರೀತಿ ಯಾವುದಾದ್ರೂ ಸೈಡ್ಗೆ ಹಾಕಿದ್ರೆ ಅದು ಕೂಡ ಆಗುತ್ತೆ. ನಾನು ಫ್ರಂಟಲ್ಲಿ ಏನು ಡಿಸೈನ್ ಮಾಡ್ತಾಯಿಲ್ಲ, ಹಾಗೆ ಟ್ವಿಸ್ಟ್ ಮಾಡಿಬಿಟ್ಟು ಒಂದು ಕ್ಲಿಪ್ ಹಾಕ್ತೀನಿ. ಸೊ ನನ್ನ ಮಗಳಿಗೆ ಫುಲ್ ಬ್ಯಾಕ್ ಕೋಮ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಸೊ ಹಾಗಾಗಿ ಫ್ರಂಟ್ಗೆ ನಾನು ಸೈಡಲ್ಲಿ ಟ್ವಿಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು ಈ ಹೂವನ್ನು ಹೇಗೆ ಜಡೆಗೆ ಮುಡ್ಕೊಳ್ಳೋದು ಅಂತ ತೋರಿಸಿ ಅಂತ. ಸೊ ಅವ್ರಿಗೆ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಒಂದು ಹೇರ್ ಸ್ಟೈಲ್ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಫ್ಲವರ್ ಗಾರ್ಲೆಂಡ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ಕೂಡ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ಚೆಕ್ ಮಾಡಿ. ಇಷ್ಟೇ ಸಾಕು ಅಂತ ಅಂದರೆ ನಾನು ನಿಮ್ಗಾಗಲೇ ಹೇಳ್ದಂಗೆ ಸೈಡಲ್ಲಿ ಒಂದು ಯಾವುದಾದ್ರೂ ಆರ್ಟಿಫಿಷಿಯಲ್ ಫ್ಲವರನ್ನು ಇಟ್ಬಿಟ್ಟು ಫಿನಿಶ್ ಮಾಡ್ಕೋಬೋದು. ನಾನಿಲ್ಲಿ ಜಡೆ ಬಿಲ್ಲೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬ್ಲ್ಯಾಕ್ ಕಲರ್ ಥ್ರೆಡ್ ಸಿಕ್ಕಿದ್ರೆ ಬ್ಲ್ಯಾಕ್ ಕಲರ್ ಥ್ರೆಡ್ ಯೂಸ್ ಮಾಡಿ, ಇಲ್ಲ ಅಂತ ಅಂದರೂ ಪರವಾಗಿಲ್ಲ, ವೈಟ್ ಕಲರ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಥ್ರೆಡ್ ಅಷ್ಟು ಏನು ಕಾಣಿಸೋದಿಲ್ಲ, ನೀಟಾಗೆ ಕವರ್ ಆಗುತ್ತೆ. ಈ ರೀತಿ ಮಾಡಿಬಿಟ್ಟು ನಾನು ಜಡೆಗೆ ಥ್ರೆಡನ್ನು ಹಾಕೋತೀನಿ. ನೀವು ಇದು ದಾರ ಕಟ್ಟಬೇಕಾದ್ರೂ ಅಷ್ಟೇ ತುಂಬ ಜಾಸ್ತಿ ಟೈಟಾಗಿ ಅಥವಾ ಏನಾದರೂ ಅವ್ರಿಗೆ ಕೂದಲೆಲ್ಲ ಡ್ಯಾಮೇಜ್ ಆಗೋ ಥರ ಕಟ್ಟಕ್ಕೆ ಹೋಗ್ಬಿಡಿ, ಮತ್ತು ನೀಟಾಗಿ ರಿಮೂವ್ ಮಾಡೋ ಥರ ನಾನು ಇಲ್ಲಿ ಹೇಗೆ ಕಟ್ಟಿದ್ದೀನಿ ಆ ರೀತಿ ಕಟ್ಟಿದ್ರೆ ಸಾಕು. ಅದನ್ನು ನಾನು ಫುಲ್ಲು ಒಂದು ಯು ಪಿನ್ನಿಂದ ಏನು ಥ್ರೆಡ್ ಆಚೆ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಸೆಕ್ಯೂರ್ ಮಾಡ್ತೀನಿ. ಇಷ್ಟೇ. ಹೆಣ್ಮಕ್ಳನ್ನ ರೆಡಿ ಮಾಡೋದು ಅಂತ ಅಂದರೆ ನನಗಂತೂ ತುಂಬ ಇಷ್ಟ, ನನ್ನ ಮಗಳನ್ನ ರೆಡಿ ಮಾಡೋದು. ಈ ರೀತಿ ನಾನು ಚಿಕ್ಕ ವಯಸ್ಸಿಂದನೂ ಈ ರೀತಿ ಜಡೆ ಹಾಕೋದು, ಫ್ಲವರ್ಸ್, ಯಾವುದಾದ್ರೂ ಲಂಗ ಬ್ಲೌಸ್ ಹಾಕಿದ್ರೆ ಫೋಟೋಸ್ ತೆಗೆಯೋದು, ಮೇಕಪ್ ಮಾಡೋದು, ಇದೆಲ್ಲ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಮತ್ತು ಇದನ್ನು ನಾನು ಈ ರೀತಿ ಫಿಕ್ಸ್ ಮಾಡ್ಕೊತೀನಿ.
ಆರ್ಟಿಫಿಷಿಯಲ್ ಫ್ಲವರ್ಸ್ಗಿಂತ ಫ್ರೆಶ್ ಆಗಿರೋ ಫ್ಲವರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಗಲ್ಲ ಅಂದಾಗ ನಾವು ಆರ್ಟಿಫಿಷಿಯಲ್ಲೇ ಯೂಸ್ ಮಾಡ್ಬೋದು. ಇಷ್ಟೇ ಸಿಂಪಲ್. ಅಲ್ಲಿ ಕೂಡ ನೀವು ನಾಟ್ ಹಾಕ್ಕೊಳ್ಳಿ. ಇದನ್ನು ಟೈಟಾಗಿ ಹಾಕಿದ್ರೂ ಪರವಾಗಿಲ್ಲ, ಏನು ರಿಮೂವ್ ಮಾಡಬೇಕಂತದ. ರಿಮೂವ್ ಮಾಡೋಷ್ಟರಲ್ಲಿ ಹೂವು ಬಾಡೋಗಿರುತ್ತೆ, ಸೊ ಅದನ್ನು ಮತ್ತೆ ರೀಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಕೂಡ ಥ್ರೆಡ್ ಎಲ್ಲ ಕಾಣಿಸ್ಬಾರ್ದಂತ ಯು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊತೀನಿ. ಹಾಗೆ ಫ್ಲವರ್ ಮೇಲೆ ಕೂಡ ಒಂದು ಯು ಪಿನ್ನನ್ನು ಹಾಕ್ತೀನಿ, ಬೀಳಬಾರ್ದು ಅಂತ ಹೇಳ್ಬಿಟ್ಟು. ಇಷ್ಟೇ. ನೀವು ಎಷ್ಟೊತ್ತು ಬೇಕಾದರೂ ಮಕ್ಕಳನ್ನ ಇಲ್ಲಿ ಹೊರಗಡೆ ಅಥವಾ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗ್ಬೋದು. ಹೀಗೆ ಇರುತ್ತೆ. ಏನು ಬೇಗ ಅದು ಹೇರ್ಸ್ ಡ್ಯಾಮೇಜ್ ಅಂದರೆ ಕೆಡ್ಸೋಗೋದಾಗಲಿ, ಅವ್ರು ಬೇಗ ಇದು ಮಾಡ್ಕೊಳ್ಳೋದಾಗಲಿ, ಹೂವು ಬಿದ್ದೋಗುತ್ತೆ ಅನ್ನೋದಾಗಲಿ, ಜಡೆಬಿಲೆ ಏನೂ ಇಲ್ಲ, ಫುಲ್ಲು ಕ್ಲೀನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಈ ಹೇರ್ ಸ್ಟೈಲನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಯಾವುದೇ ವಿಡಿಯೋ ಮಿಸ್ ಮಾಡ್ದಲೇ ನೋಡುವಂಥದ್ದು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.